ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಕೇಸ್. ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದ ಪ್ರಕರಣ. ಕೊನೆಗೂ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕೆಲ ಸ್ಫೋಟಕ ಅಂಶಗಳು ರಿಪಬ್ಲಿಕನ್ಗೆ ಲಭ್ಯ ಆಗಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬರೋಬ್ಬರಿ 75 ದಿನಗಳಲ್ಲಿ ಪೊಲೀಸರು ಡಿ ಗ್ಯಾಂಗ್ನ ಕ್ರೈಮ್ ಶೀಟ್ ರೆಡಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ನೆತ್ತರು ಹರಿದ 75 ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ತಯಾರಿಸಿದ್ದಾರೆ. 24ನೇ ACMM ಕೋರ್ಟ್ಗೆ ತನಿಖಾಧಿಕಾರಿಗಳು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹೈ ಪ್ರೊಫೈಲ್ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ. ರೇಣುಕಾ ಕೇಸ್ ಚಾರ್ಜ್ ಶೀಟ್ ಹೈಲೈಟ್ಸ್ ಏನು? ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ತನಿಖಾಧಿಕಾರಿಗಳು ಪಿನ್ ಟು ಪಿನ್ ಜಾಲಾಡಿದ್ದಾರೆ. ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ. ಡಿ ಗ್ಯಾಂಗ್ ರಕ್ಕಸರ ಬಟ್ಟೆಯಲ್ಲಿ ರಕ್ತದ ಕಲೆಯಿಂದ ಹಿಡಿದು CCTV ದೃಶ್ಯಗಳನ್ನು ಸಂಗ್ರಹಿಸಿದ್ದಾರೆ. ಇಷ್ಟೇ ಯಾಕೆ, ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನ ಹೈಲೈಟ್ಸ್ಗಳೇನು ಅಂತಾನೆ ತೋರಿಸ್ತೀವಿ ನೋಡಿ. ಈ ಚಾರ್ಜ್ ಶೀಟ್ ಹೈಲೈಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಬರೋಬ್ಬರಿ 3991 ಪುಟಗಳಿವೆ. ಪೊಲೀಸರು ಸಲ್ಲಿಸಿರೋ ಈ ಚಾರ್ಜ್ ಶೀಟ್ನಲ್ಲಿ A1 ಪವಿತ್ರ ಗೌಡ, A2 ದರ್ಶನ್. ಅಂದ ಹಾಗೆ ತನಿಖಾಧಿಕಾರಿಗಳು ಬರೋಬ್ಬರಿ 231 ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. 27 ಸಾಕ್ಷಿಗಳಿಂದ ಹೇಳಿಕೆಯನ್ನು ದಾಖಲಿಸಿದ್ದಾರೆ. 3 ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಪಡೆದಿದ್ದಾರೆ. 17 ಜನರಿಂದ 164 ಹೇಳಿಕೆ, 70 ಜನರಿಂದ 161 ಹೇಳಿಕೆ ಪಡೆದುಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಅನ್ನೋದು ದೃಢವಾಗಿದೆ. ಖುದ್ದು ರೇಣುಕಾಸ್ವಾಮಿ ಮನೆಯಲ್ಲಿ ಪೊಲೀಸರು ದರ್ಶನ್ ಫೋಟೋಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ತನಿಖೆಯನ್ನು ಬಹಳ ವಿಸ್ತೃತವಾಗಿ ಎಲ್ಲ ಆಯಾಮಗಳಿಂದ ಮಾಡಲಾಗಿದ್ದು, ಇದರಲ್ಲಿ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಹಾಗೂ ಇತರ ಸಾಕ್ಷಿಗಳನ್ನು ಅಳವಡಿಸಿಕೊಳ್ಳಲಾಗಿದ್ದು, ಒಟ್ಟು 7 ವಾಲ್ಯೂಮ್ಗಳುಳ್ಳಂತಹ 10 ಕಡತಗಳನ್ನು ಈ ಒಂದು ಅಂತಿಮ ವರದಿ ಹೊಂದಿದೆ. ಇದರಲ್ಲಿ ಸುಮಾರು 231 ಸಾಕ್ಷಿಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಈ ಒಂದು ಸುಮಾರು 3991 ಪುಟಗಳ ಬೃಹತ್ ಅಂತಿಮ ವರದಿ ಇದಾಗಿದೆ. ನೋಡಿದ್ರಲ್ವಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗಳು ಡಿ ಗ್ಯಾಂಗ್ ಜನ್ಮವನ್ನ ಜಾಲಾಡಿದ್ದಾರೆ. ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಡಿ ಗ್ಯಾಂಗ್ ತಪ್ಪಿಸಿಕೊಳ್ಳೋಕೆ ಚಾನ್ಸ್ ಇಲ್ಲ. ನಾಗರಾಜ್ ಜೊತೆ ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೆಳತಿ ಪವಿತ್ರ ಗೌಡ ಮಾತು ಕೇಳಿ ಮಾಡಿದ ಕೃತ್ಯ ಇದೀಗ ದಾಸನನ್ನ ಬಳ್ಳಾರಿ ಜೈಲಿಗೆ ಕಳಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊರ್ಕೆ ವಿರುದ್ಧ ಸಾಲು ಸಾಲು ಸಾಕ್ಷಿಗಳು ಸಿಕ್ಕಿದೆ. ಈ ಎಲ್ಲಾ ಸಾಕ್ಷಿಗಳು ದರ್ಶನ್ಗೆ ಟೆನ್ಷನ್ ಹೆಚ್ಚು ಮಾಡಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಸಿದ್ದಕ್ಕೆ ಸಾಕ್ಷಿ ಪತ್ತೆ. ಪೊರ್ಕಿಗೆ ಕಂಟಕವಾಯಿತು ರೇಣುಕಾ ರಕ್ತದ ಕಲೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲು ಪಾಲಾಗಿರುವ ಆರೋಪಿ ದರ್ಶನ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿವೆ. ಕೊಲೆಯಲ್ಲಿ ಪೊರ್ಕಿಯೇ ಪ್ರಮುಖ ಪಾತ್ರ ವಹಿಸಿದ್ದ ಅನ್ನೋಕೆ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿವೆ. ಅದರಲ್ಲೂ ದಾಸನ ಬಟ್ಟೆ ಮೇಲೆ ಮೂಡಿದ ರೇಣುಕಾಸ್ವಾಮಿ ರಕ್ತದ ಕಲೆ ಕೊಲೆ ಭೀಕರತೆಯನ್ನ ಬಿಚ್ಚಿಟ್ಟಿವೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಿ ಆತನ ಉಸಿರು ನಿಲ್ಲುವವರೆಗೂ ನಡೆದಿದ್ದು ಈ ದಾಸನ ಅಣತಿಯಂತೆ. ಕೊಲೆಯಲ್ಲಿ ದರ್ಶನ್ ಪಾತ್ರ ಏನು ಅಂತ ನೋಡೋದಾದ್ರೆ, ದರ್ಶನ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಾನೆ. ಶೆಡ್ನಲ್ಲಿ ರೇಣುಕಾ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಬಳಿಕ ರೇಣುಕಾಸ್ವಾಮಿ ಶವ ಸಾಗಿಸೋಕೆ ಸೂಚನೆ ಕೂಡ ನೀಡಿದ್ದಾನೆ. ಹೆಣ ಸಾಗಿಸಿದ ಬಳಿಕ ಹಣ ಕೊಟ್ಟು ಕೇಸ್ ಮುಚ್ಚಿ ಹಾಕಿ ಪರಾರಿಯಾಗಲು ಯತ್ನಿಸಿದ. ಕೊಲೆಗೆ ಸಂಚು ರೂಪಿಸಿ ಕಿಡ್ನಾಪ್ ಮಾಡಿಸಿ ಸಾಕ್ಷ್ಯ ನಾಶ ಮಾಡಿದ್ದಾನೆ. ಇನ್ನು ರೇಣುಕಾ ಮರ್ಡರ್ ಕೇಸ್ನಲ್ಲಿ ಕಾಟೇರನ ವಿರುದ್ಧ ಸಿಕ್ಕ ಪ್ರಮುಖ ಸಾಕ್ಷಿಗಳಾವುವು ಅಂತ ನೋಡೋದಾದ್ರೆ,
ಪವನ್ಗೆ ಹೇಳಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿರುವ ಬಗ್ಗೆ ಸಾಕ್ಷಿ ಪತ್ತೆಯಾಗಿದೆ. ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಪವಿತ್ರ ಜೊತೆ ಶೆಡ್ಗೆ ಹೋಗಿದ್ದ ಬಗ್ಗೆ ಸಾಕ್ಷಿ ಸಿಕ್ಕಿದೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಸಾಕ್ಷಿ ಲಭ್ಯವಾಗಿದೆ. ಪಬ್ನಲ್ಲಿದ್ದ ದರ್ಶನ್ ರೇಣುಕಾ ಸ್ವಾಮಿ ಫೋಟೋ ಕಳಿಸಿಕೊಂಡಿದ್ದಾನೆ. ಬಳಿಕ ಪಬ್ನಿಂದ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಾನೆ. ಪಬ್ನಿಂದ RR ನಗರದ ಮನೆಗೆ ಬಂದು ಬಟ್ಟೆ ಬದಲಿಸಿ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಪೂಜೆಯಲ್ಲಿ ಭಾಗಿಯಾಗಿದ್ದಾನೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಬಿಟ್ಟು ಮೈಸೂರಿಗೆ ಹೋಗಿದ್ದಾನೆ. ತನಿಖೆ ವೇಳೆ ಇದೆಲ್ಲದರ CCTV ಟವರ್ ಲೊಕೇಶನ್ ಪತ್ತೆಯಾಗಿದೆ. ಪ್ರತಿ ಹಂತದಲ್ಲೂ ದರ್ಶನ್ ನೋಡಿದ್ದ ಬಗ್ಗೆ ಹೇಳಿಕೆಗಳು ದಾಖಲಾಗಿವೆ. ಇನ್ನು ಶೆಡ್ನಲ್ಲಿ ಬಿಯರ್ ಬಾಟಲ್ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಹಾಗೂ ಒಬ್ಬ ಆರೋಪಿಯ ಫಿಂಗರ್ ಪ್ರಿಂಟ್ ಪತ್ತೆಯಾಗಿದೆ. ಎಲ್ಲ ಸಾಕ್ಷಿಗಳನ್ನ ನೋಡ್ತಿದ್ರೆ ದರ್ಶನ್ ಈ ಕೇಸ್ನಿಂದ ಪಾರಾಗೋದು ಅಸಾಧ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸ್ ಸಂಬಂಧ ಒಂದಿಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾಯಿತು. ಕೋರ್ಟ್ಗೆ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದಾಯಿತು. ಇದೀಗ CFSL ರಿಪೋರ್ಟ್ ಕೂಡ ಮುಳುವಾಗುವ ಸಾಧ್ಯತೆ ಇದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಜೈಲಲ್ಲಿರೋ ದಾಸನಿಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ. ಚಾರ್ಜ್ ಶೀಟ್ ಬೆನ್ನಲ್ಲೇ CFSL ವರದಿ ಕಂಟಕ. ಹೆಜ್ಜೆ ಹೆಜ್ಜೆಗೂ ಕಂಟಕ. ಮಾತಾಡಿದ್ರೂ ಸಂಕಷ್ಟ. ಯಾರನ್ನಾದ್ರೂ ಮೀಟ್ ಆದ್ರೂ ದಾಸನಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಿವೆ. ಹಲವು ದಿನಗಳ ತನಿಖೆಯ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದು ಇದೀಗ ಮತ್ತೊಂದು ವರದಿಗಾಗಿ ಕಾದು ಕೂತಿದ್ದಾರೆ. ಈಗಾಗಲೇ ಹಲವು ಸಾಕ್ಷ್ಯಗಳು ಖಾಕಿ ಕೈ ಸೇರಿದ ಬಳಿಕ 3991 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಇದೀಗ CFSL ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಹೌದು, CCTV ದೃಶ್ಯಗಳು, ರಕ್ತದ ಮಾದರಿ, ಆರೋಪಿಗಳ ಮೊಬೈಲ್ಗಳನ್ನು ಹೈದರಾಬಾದ್ನಲ್ಲಿರುವ CFSLಗೆ ಕಳುಹಿಸಲಾಗಿದೆ. ಮುಖ್ಯವಾಗಿ ಇಬ್ಬರು ಆರೋಪಿಗಳ ಮೊಬೈಲ್ ಇನ್ನೂ ರಿಟ್ರೀವ್ ಆಗಿಲ್ಲ. ದರ್ಶನ್ ಹಾಗೂ ಪವಿತ್ರ ಗೌಡ ಮೊಬೈಲ್ನಲ್ಲಿರುವ ಸಾಕ್ಷ್ಯವನ್ನ ಸಂಗ್ರಹಿಸಲು CFSLಗೆ ಕಳಿಸಲಾಗಿದೆ. ಇಬ್ಬರ ಮೊಬೈಲ್ನಲ್ಲಿ ಲಾಕ್ ಆಗಿರುವ ಮಹತ್ತರವಾದ ಮಾಹಿತಿಗಾಗಿ ಪೊಲೀಸರು CFSLಗೆ ಕಳಿಸಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಮೊಬೈಲ್ನಲ್ಲಿ ಸ್ಫೋಟಕ ಸಾಕ್ಷ್ಯ ಅಡಗಿರುವ ಸಾಧ್ಯತೆ ಇದ್ದು ಅದರ ರಿಟ್ರೀವ್ಗೆ ಕಾಯ್ತಾ ಇದ್ದಾರೆ. ಇಬ್ಬರ ಮೊಬೈಲ್ ರಿಟ್ರೀವ್ ಆದ್ರೆ ಇನ್ನೂ ಹೆಚ್ಚಿನ ಸಾಕ್ಷ್ಯ ಸಿಗತ್ತೆ. ಇಬ್ಬರ ನಡುವಿನ ಸಂಭಾಷಣೆಗಳು ರಿಟ್ರೀವ್ ಆದ್ರೆ ಕೇಸ್ಗೆ ಇನ್ನಷ್ಟು ಬಲ ಸಿಗಲಿದೆ. ಸದ್ಯ ಒಂದು ಚಾರ್ಜ್ ಶೀಟ್ ಸಲ್ಲಿಸಿರೋ ಪೊಲೀಸರು CFSLನಿಂದ ವರದಿ ಬಂದ ಬಳಿಕ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಅದರಲ್ಲಿ ರಿಟ್ರೀವ್ ರಿಪೋರ್ಟ್ ಉಲ್ಲೇಖ ಮಾಡಲಿದ್ದಾರೆ. ಆದರೆ ರಿಟ್ರೀವ್ ಆದ ಬಳಿಕ ಇನ್ಯಾವ ಸತ್ಯಗಳು ಹೊರಬರಲಿವೆ ಅಂತ ಕಾದು ನೋಡಬೇಕಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾ ಸ್ವಾಮಿ ಮರ್ಡರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲೈಫನ್ನೇ ಬದಲಾಯಿಸಿಬಿಟ್ಟಿದೆ. ಜೈಲು ಪಾಲಾಗಿದ್ರು ದಾಸನ ದರ್ಪಕ್ಕೇನು ಕಡಿಮೆ ಇಲ್ಲ.